ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ ಆದಿಲ್ಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಅದ್ರ ಆಚೆ ಈಚೆ ಇಮಾಮಶಾಹಿ, ಬರ್ದಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡ ಡಚ್ಚರು, ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತಪಂಥಗಳು ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ನಿಂತಿದ್ದಾಗ ಒಬ್ಬ ತಾಯಿ ಜೀಜಾಬಾಯಿ ಶಿವನೇರಿಯ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನ ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ರು. ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ, ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂತ ಮಗನನ್ನ ಕೂರಿಸ್ಕೊಂಡು ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಸಂಪತ್ತಿಗೆ ನಾನು ಬದುಕಬೇಕಪ್ಪ ಅಂತ ಎಂದಿಗೂ ಹೇಳಲಿಲ್ಲ. ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನ ಕೂರಿಸ್ಕೊಂಡು ತಾಯಿ ಜೀಜಾಬಾಯಿ ಕನಸು ಕಟ್ಟಿ ಕೊಡ್ತಾರೆ. ಮಗು ಶಿವ, ನಿನ್ನ ಜೀವನದ ಕನಸಾಗಬೇಕು. ಯಾವುದು ಕನಸು? ನಿನ್ನ ದೇಹದ ನರ ನಾಡಿಗಳನ್ನ ಬತ್ತೊಂತೊಸದು ರಕ್ತದ ದೀಪವನ್ನ ಸನಾತನ ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು. ಅಂತ ಕನಸನ್ನ ತಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜ ಶ್ರಮದ ಪ್ರತಿಫಲವಾಗಿ ಇವತ್ತು ನಮ್ಮ ಧರ್ಮ ಉಳ್ಕೊಂಡಿದೆ. ಇಲ್ಲಿರುವಂತ ಒಬ್ಬೊಬ್ಬ ತಾಯಂದ್ರಲ್ಲದು ಅಂತದೇ ಸಾಮರ್ಥ್ಯ ಇದೆ. ಒಬ್ಬೊಬ್ಬ ತಾಯಂದ್ರ ಮನಸ್ಸು ಮಾಡಿದ್ರೆ ಮನೆನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರ್ಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆಗಬೇಕು. ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆ ಸಂಸ್ಕಾರ ತಾಯಂದ್ರಿಂದ ಮಾತ್ರ